ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಮತ್ತು ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಸೊ ನಾಳೆ ಗಣೇಶನ ಹಬ್ಬ, ಸೊ ಹಾಗಾಗಿ ಕೆಲವೊಂದು ಸಿಹಿ ತಿಂಡಿನ ಇವತ್ತು ರಾತ್ರಿನೇ ಪ್ರಿಪೇರ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ 10 ಗಂಟೆ ಮೇಲೆ, ಯಾಕಂದರೆ ಬೆಳಗ್ಗೆ ಮಕ್ಕಳೆಲ್ಲ ತುಂಬ ಸತಾಯಿಸ್ತಾ ಇರ್ತಾರೆ. ಸೊ ಹಾಗಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಮನೆಯವರೆಲ್ಲ ಸೇರಿ ಸ್ವಲ್ಪ ಊಟ ಎಲ್ಲ ಆದಮೇಲೆ ಸಿಹಿ ತಿಂಡಿನ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳಿ. ಸೊ ಬನ್ನಿ, ಯಾವ ಸಿಹಿ ತಿಂಡಿನ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕಂಟಿನ್ಯೂ ಮಾಡುವ. ಇವಾಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಮಾವ ಚಿಕನ್ ತಂದಿದ್ರು. ಸೊ ಚಿಕನ್ ಕರಿ ಮತ್ತು ಸುಕ್ಕ ಮಾಡ್ತಾಯಿದ್ದೆ. ಇವಾಗ 8 ಗಂಟೆ 8:30 ಈ ಟೈಮ್ ಆಗಿರ್ಬೋದು. ಸೊ ಇವತ್ತಲ್ಲಿ ಬೇಗ ಬೇಗ ಅಡುಗೆ ಮುಗಿಸಿಬಿಟ್ಟು ಮುಂದಿನ ಕೆಲಸ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಸೊ ಇವಾಗ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಆಚೆ ಕಡೆ ಬಾಣಲೆಯಲ್ಲಿ ಕಬಾಬ್ ರೆಡಿ ಆಗ್ತಾ ಇತ್ತು. ಸೊ ಇದು ಗ್ರೇವಿಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಮಾಡ್ತಾಯಿದ್ದೆ. ಸೊ ಇವಾಗೆಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಇದು ಚಿಕನ್ ಕಬಾಬು ಮತ್ತು ರೈಸು ಮತ್ತು ಚಿಕನ್ ಕರಿ ಮತ್ತು ಕೋಳಿ ರೊಟ್ಟಿ ತಂದಿದ್ವಿ. ರೊಟ್ಟಿ ಏನು ಮಾಡಲಿಲ್ಲ, ಕೋಳಿ ರೊಟ್ಟಿ ತಂದಿದ್ವಿ. ಸೊ ಅದೇ ಊಟ ಮಾಡೋದು ಇವಾಗ. ಈಗ ಎಲ್ಲರೂ ಕೂತ್ಕೊಂಡು ಮನೆಯಲ್ಲಿ ಊಟ ಮಾಡ್ತಾಯಿದ್ವಿ. ಮನೆಯಲ್ಲೆಲ್ಲ ಸೇರಿ ಹಸ್ಬೆಂಡು, ಮಾವ, ಭಾವ ಮತ್ತು ಮೈದನ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ವಿ. ಈಗ ಎಲ್ಲರೂ ಬಾದಾಮ್ ಪೂರಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಮೈದನ ಮತ್ತು ಗಂಡ ಭಾವ ಎಲ್ಲ ಸೇರಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನಾನು ಲಟ್ಟಿಸಿ ಪೂರಿ ಹಾಕಿ ಕೊಡ್ತಾಯಿದ್ದೆ. ಅವರು ಎಲ್ಲ ಕರೆದು ಮತ್ತು ಸಕ್ಕರೆ ಪಾಕದಲ್ಲಿ ಹಾಕಿ ನನಗೆ ರೆಡಿ ಮಾಡಿ ಕೊಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಇವಾಗ ಎಷ್ಟಂದರೆ ಒಂದು 10 ಹೆಚ್ಚು ಕಮ್ಮಿ ಒಂದು 11 ಗಂಟೆ 11:30 ಆಗಿರ್ಬೋದು ಈ ಟೈಮಲ್ಲಿ. ಸೊ ಎಲ್ಲ ಇವಾಗ ಮಾಡ್ತಾಯಿದ್ವಿ. ಎಲ್ಲ ಅಡುಗೆ ಮುಗಿಯೋಷ್ಟಲ್ಲಂದ್ರೂ ರಾತ್ರಿ ಎಷ್ಟು 12 ಗಂಟೆ ಅಷ್ಟು ಟೈಮ್ ಆಗಿತ್ತು. ಯಾಕಂದರೆ ಬೆಳಗ್ಗೆ ಆಗೋದಿಲ್ಲಲ್ಲ, ತುಂಬ ಕೆಲಸ ಎಲ್ಲ ಇರ್ತದೆ. ಸೊ ಇವಾಗ ಅದೆಲ್ಲೇ ಮಾಡ್ತಾಯಿದ್ವಿ. ಎಲ್ಲರೂ ನಗ್ತಾಯಿದ್ರು ವಿಡಿಯೋ ಮಾಡುವಾಗ, ನಾನು ಕೂಡ ಬರ್ತಿದ್ನ ಅಂಥೇಳಿ. ಸೊ ಬಾದಾಮ್ ಪೂರಿ ಈ ರೀತಿ ಕಾಣ್ತಾ ಇತ್ತು, ಈ ರೀತಿ ಆಗಿತ್ತು ಬಾದಾಮ್ ಪೂರಿ ಮಾಡುವಾಗ. ಸೊ ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಬಾಯ್.